ನಿನ್ನೆ ಆಹಾರ ಸಚಿವರು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಗ್ಯಾಸ್ ಸಿಲಿಂಡರ್ ಪೂರೈಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ವಿವರಿಸಿದ್ರು. ಸದ್ಯ ನಿನ್ನೆ ಆದಂತಹ ಸಭೆಯ ಬಳಿಕ ಈಗ ಪಿಜಿ ಅಸೋಸಿಯೇಷನ್ ಗರಂ ಆಗಿದೆ. ಸಿಲಿಂಡರ್ ಪೂರೈಕೆ ಬಗ್ಗೆ ಮಾಹಿತಿಯನ್ನ ನಿನ್ನೆ ಸಚಿವ ಮುನಿಯಪ್ಪ ನೀಡಿದ್ರು. ನಿನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್ ನಿಂದ ನಮ್ಗೇನು ಯೂಸ್ ಆಗಿಲ್ಲ ಅಂತ ಪಿಜಿ ಅಸೋಸಿಯೇಷನ್ ಗರಂ ಆಗಿದೆ. ಗ್ಯಾಸ್ ಪೂರೈಕೆ ವಿಚಾರದಲ್ಲಿ ಪಿಜಿ ಅಸೋಸಿಯೇಷನ್ ತನ್ನ ಮುನಿಸನ್ನ ಹೊರಹಾಕಿದೆ. ಆಹಾರ ಸಚಿವರ ಭೇಟಿಗೆ ಪಿಜಿ ಅಸೋಸಿಯೇಷನ್ ಮುಂದಾಗಿದ್ದು, ನಮಗೆ ದಿನಕ್ಕೆ ಕನಿಷ್ಠ ಅಂದ್ರು 2,500ದಿಂದ 3,000 ಸಿಲಿಂಡರ್ ಬೇಕು ಅಂತ ಹೇಳಿದ್ದಾರೆ. ಇನ್ನು ನಿನ್ನೆಯ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ನಮ್ಮನ್ನ ಅವರು ಪರಿಗಣಿಸಿಲ್ಲ, ನಮ್ಮ ವಿಚಾರದ ಬಗ್ಗೆ ಅವರು ಮಾತನಾಡಿಲ್ಲ, ಪಿಜಿ ಅಸೋಸಿಯೇಷನ್ ಅನ್ನ ಪರಿಗಣಿಸಿಲ್ಲ, ಪಿಜಿಯ ಬಗ್ಗೆ ಕೂಡ ಅವರು ಗಮನ ಹರಿಸಿಲ್ಲ. ಹಾಗಾಗಿ ನಮಗೆ ಅನ್ಯಾಯವಾಗಿದೆ ಅಂತ ಪಿಜಿ ಅಸೋಸಿಯೇಷನ್ ತನ್ನ ಆರೋಪವನ್ನ ಮಾಡ್ತಾ ಇದೆ. ನಿನ್ನೆ ಆರೋಗ್ಯ ಸಚಿವ ಮುನಿಯಪ್ಪ ಆರೋಗ್ಯಾಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಸದ್ಯ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿ ಏನು, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಆಗ್ತಿರುವಂತಹ ವೆಚ್ಚ ಏನು, ಇದಕ್ಕಿರುವಂತಹ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿದ್ರು. ಸಭೆಯ ನಂತರ ಗೃಹ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಜನರು ಪ್ಯಾನಿಕ್ ಆಗಿದ್ದಾರೆ, ಹಾಗಾಗಿ ಅತಿ ಹೆಚ್ಚು ಬುಕ್ ಮಾಡ್ತಿದ್ದಾರೆ. ಗ್ಯಾಸ್ ಅಭಾವ ಇರೋದಂತೂ ಹೌದು, 1 ವಾರ ಈ ಸ್ಥಿತಿಯನ್ನ ನಿಭಾಯಿಸಬೇಕು, ಪರಿಸ್ಥಿತಿ ಗಂಭೀರವಾಗಿದ್ದಾಗ ಜನರು ಕೂಡ ಸಹಕರಿಸಬೇಕು ಅಂತ ಹೇಳಿದ್ರು. ಜೊತೆಗೆ ಹೋಟೆಲ್ ಅಸೋಸಿಯೇಷನ್ನ ಕನ್ಸಿಡರ್ ಮಾಡಿ 1,000 ಸಿಲಿಂಡರ್ಗಳನ್ನ ಹೋಟೆಲ್ ಅಸೋಸಿಯೇಷನ್ಗೆ ಅಥವಾ ಹೋಟೆಲ್ ವಿಭಾಗಕ್ಕೆ ಪೂರೈಕೆ ಮಾಡಬಹುದು ಅಂತ ಹೇಳಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ, ಪಿಜಿ ಅಸೋಸಿಯೇಷನ್ ಅನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಜಿ ಅಸೋಸಿಯೇಷನ್ ಬೇಸರವನ್ನ ಹೊರಹಾಕ್ತಿದ್ದಾರೆ. ಪಿಜಿ ಅಸೋಸಿಯೇಷನ್ ಬೇಡಿಕೆ ಏನು ಹಾಗಾದ್ರೆ? ಪ್ರತೀಕ್ಷಾ, ನಿನ್ನೆ ಆಹಾರ ಸಚಿವರು ಸಭೆ ಮಾಡ್ತಾರೆ, ಹೈ ವೋಲ್ಟೇಜ್ ಸಭೆ ಮಾಡ್ತಾರೆ. ಸಭೆಯಲ್ಲಿ ಅಂದ್ರೆ ಕಾಯ್ದಿರಿಸಿದಂತಹ ಸಿಲಿಂಡರ್ ಯಾವ್ಯಾವ ವಿಭಾಗಕ್ಕೆ ಎಷ್ಟೆಷ್ಟು ಕೊಡ್ಬೇಕು, ಪೂರೈಕೆ ಮಾಡ್ಬೇಕು ಅಂತ. ಸೊ ನಗರದ ಮತ್ತೆ ರಾಜ್ಯದ ಹೋಟೆಲ್ಗಳಿಗೆ ಅಂದ್ರೆ ಓವರ್ ಆಲ್ ಹೋಟೆಲ್ಗಳಿಗೆ 1,000 ಸಿಲಿಂಡರ್ ಪೂರೈಕೆ ಆಗುತ್ತೆ, ನಾವು ಕೊಡ್ತೀವಿ ಅಂತ ಮಾಹಿತಿ ಕೂಡ ನೀಡಿದ್ರು. ನಿನ್ನೆಯ ಸಭೆಯಲ್ಲಿ ಪಿಜಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿಲ್ಲ. ಪಿಜಿ ಸುಮಾರು ಸಂಖ್ಯೆಯಲ್ಲಿ ಅಂದ್ರೆ 12,000ಕ್ಕೂ ಅಧಿಕ ಪಿಜಿಗಳು ಬೆಂಗಳೂರು ನಗರದಲ್ಲಿದ್ದಾವೆ. ಸೊ ನಮ್ಗಂತ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ ಅನ್ನೋ ಒಂದು ಅಳುಕು ಪಿಜಿ ಅಸೋಸಿಯೇಷನ್ ಮುಂದೆ ತಂದಿತ್ತು. ಇಂದು ಕೂಡ ಪಿಜಿ ಅಸೋಸಿಯೇಷನ್ ಕೂಡ ಆಹಾರ ಸಚಿವ ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿ ನಮ್ಮನ್ನು ಪರಿಗಣಿಸಿ, ಅಂದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ 12,000ಕ್ಕೂ ಅಧಿಕ ಪಿಜಿಗಳಿದಾವೆ, ದಿನಕ್ಕಿಲ್ಲ ಅಂದ್ರೆ ನಮ್ಗೆ 2,000ರಿಂದ 3,000 ಸಿಲಿಂಡರ್ ಬೇಕೇ ಬೇಕು. ಪಿಜಿಯಲ್ಲಿ ಓದೋ ಮಕ್ಕಳು ಇರ್ತಾರೆ ಅಥವಾ ಬೇರೆ ಭಾಗದಿಂದ ಬಂದಂತವರು ಇಲ್ಲೇ ಇರ್ತಾರೆ. ಸೊ ಅವರಿಗೆ ನಾವು ಆಹಾರ ಪೂರೈಕೆ ಮಾಡ್ಲೇಬೇಕು. ಇಂಥದ್ದೊಂದು ಅನಿವಾರ್ಯತೆಯಲ್ಲಿ ನಮಗೂ ಕೂಡ ಸಿಲಿಂಡರ್ ನೀವು ಕಾಯ್ದಿರಿಸಬೇಕು, ನಮ್ಮನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ನಿನ್ನೆ ಮೀಟಿಂಗ್ ಅಲ್ಲಿಯೂ ಕೂಡ ನಮ್ಮನ್ನ ನಿರ್ಲಕ್ಷ್ಯ ಮಾಡಿದೀರಾ. ಸೊ ನಮ್ಗೆ ಇಂತಿಷ್ಟು ಸಿಲಿಂಡರ್ ಮೀಸಲಿಡಿ, ನಮಗೂ ಕೂಡ ಸಿಲಿಂಡರ್ ಪೂರೈಕೆ ಆಗ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನ ಇಟ್ಕೊಂಡು ಇಂದು ಆಹಾರ ಸಚಿವ ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಸವಿತಾ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.